ನಾವು ಹೇಳ್ತಾ ಇದ್ವಿ ರಾಣಿ ಜೇನಿನ ಬಲೆಗೆ ಸಿಕ್ಕಿಸುವಂತಹ ಪ್ರಯತ್ನಗಳಾಗ್ತಾ ಇತ್ತು ಅಂತ. ರಾಜಣ್ಣ ಅವ್ರ ಪೊಸಿಷನ್ ಹೇಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತ ಕೇಳಿದಾಗ ಡೇಂಜರ್ ಪೊಸಿಷನ್ಗೆ ತಳ್ಳಲ್ಪಟ್ರ ಅನ್ನೋದು ಪ್ರಶ್ನೆ. ರಾಜಣ್ಣ ಬೆಂಬಲಕ್ಕೆ 3 ಸಚಿವರಂತೂ ಗಟ್ಟಿಯಾಗಿ ಈ ಕ್ಷಣದವರೆಗೂ ನಿಂತ್ಕೊಳ್ತಾ ಇದ್ದಾರೆ. ದೂರು ನೀಡುವ ಮೊದಲು ಆಪ್ತ ಸಚಿವರ ಜೊತೆಗೆ ರಾಜಣ್ಣ ಅವರು ಸಭೆಯನ್ನ ನಡೆಸ್ತಾರಂತೆ. ಬುಧವಾರ ಅಥವಾ ಗುರುವಾರ ಬೆಂಗಳೂರಿನಲ್ಲಿ ರಾಜಣ್ಣ ಅವರು ಸಭೆಯನ್ನ ನಡೆಸುವಂತಹ ಸಾಧ್ಯತೆ ಇದೆಯಂತೆ. ಸಭೆ ಬಳಿಕ ಸಿಎಂ ಭೇಟಿ ಮಾಡಿ ಆಮೇಲೆ ದೂರಿನ ವಿಚಾರದಲ್ಲಿ ತೀರ್ಮಾನಗಳನ್ನ ಕೈಗೊಳ್ಳೋ ಸಾಧ್ಯತೆ ಇದೆ. ಬೇರೆ ಬೇರೆ ಸಭೆ ಕಾರಣಕ್ಕೆ ಹೆಚ್ಚು ಸದ್ದು ಮಾಡ್ತಾ ಇದ್ರು ಆ ಸಚಿವರು. ಈಗ ರಾಜಣ್ಣ ಸಂಕಷ್ಟದ ಸಂದರ್ಭದಲ್ಲಿ ಸಾಥ್ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಸಾಕಾರ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ನೋಡಬೇಕು. ಬಟ್ ನನ್ಗೆ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ. ಈಗ ರಾಜಣ್ಣ ಅವ್ರು ನಿಜವಾಗ್ಲೂ ವಿಕ್ಟಿಮ್ ಅಂತ ಆದ್ರೆ ಈ ಸಭೆ ನಡೆಸೋದು ಆಮೇಲೆ ಮೀಟಿಂಗ್ ಕರೆಯೋದು ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ಏನು ಶಕ್ತಿ ಪ್ರದರ್ಶನಕ್ಕೆ ಸಭೆಗಳನ್ನು ನಡೆಸೋದನ್ನ ನಾವು ನೋಡಿದೀವಿ. ಒಗ್ಗಟ್ಟಿದೆ ನಮ್ಮಲ್ಲಿ ಅಂತ ಸಭೆಗಳನ್ನು ನಡೆಸೋದು ನೋಡಿದೀವಿ. ವೈಯಕ್ತಿಕ ವಿಚಾರಕ್ಕೂ ಸಭೆ ಮಾಡ್ತಾರಂದ್ರೆ ಏನು ಹೇಳೋಣ? ಇದರ ರಾಜಕೀಯ ಲೆಕ್ಕಾಚಾರನೇ ಡಿಕೋಡ್ ಮಾಡಕ್ ಆಗ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರವೀಶ್, ಈಗ ವಿಕ್ಟಿಮ್ ರಾಜಣ್ಣ ಅಂತ ಆದ್ರೆ ಈ ಸಭೆಗಳನ್ನ ನಡೆಸಿ ನಂತರ ದೂರಿನ ಬಗ್ಗೆ ತೀರ್ಮಾನ ಮಾಡುವಂತಹ ಅನಿವಾರ್ಯತೆ ಏನಿದೆ, ಅವಶ್ಯಕತೆ ಏನಿದೆ? ಸುಮ್ಮನೆ ಕಾಲಹರಣ ಅಥವಾ ಟೈಮ್ ಬೈ ಮಾಡುವಂತಹ ಕೆಲಸವನ್ನ ರಾಜಣ್ಣ ಆ್ಯಂಡ್ ಟೀಮ್ ಮಾಡ್ತಾ ಇದೆಯಾ ಇಲ್ಲಿ? ಅಂತ ಪ್ರಮುಖವಾಗಿ ಹಣಕ್ಕಾಗಿ ಪೀಡಿಸೋದು, ಜೊತೆಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿ ಒಂದು ವೇಳೆ ಹನಿ ಟ್ರ್ಯಾಪ್ ಮಾಡಿದಂಥ ಸಂದರ್ಭದಲ್ಲಿ ರಾಜಣ್ಣ ಅವರು ನೇರವಾಗಿ ದೂರು ಕೊಡ್ತಿದ್ರೇನೋ, ಈ ರೀತಿಯ ಚರ್ಚೆಗಳು ಹಳೆದೆತ್ತೋಗಿ ಮತ್ತು ಇಷ್ಟು ದಿನ ಡಿಲೇ ಮಾಡ್ತಿರ್ಲಿಲ್ವೇನೋ. ಆದರೆ ರಾಜಕೀಯ ಕಾರಣಗಳಿಗೋಸ್ಕರವಾಗಿಯೇ ಒಂದು ರೀತಿಯಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತ ಒತ್ತಿ ಪದೇ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ರಾಜಕೀಯ ಭವಿಷ್ಯ ಜೊತೆಗೆ ರಾಜಕೀಯ ದಿಕ್ಕು ಕೂಡ ಅಡಗಿದೆಯೇನೋ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಚರ್ಚೆ ಮೇಲೆ ಚರ್ಚೆಯನ್ನು ನಡೆಸಿ ಅವತ್ತು ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು. ಆ ಪ್ರಸ್ತಾಪಕ್ಕೂ ಮುನ್ನ ಕೂಡ ಇದೇ ಆಪ್ತ ಸಚಿವರ ಜೊತೆ ಒಂದು ರೀತಿಯಲ್ಲಿ ಚರ್ಚೆಯನ್ನು ಕೂಡ ನಡೆಸಿದ್ರು. ಸಿಎಂ ಭೇಟಿಯಾಗಿದ್ರು, ಗೃಹ ಸಚಿವರನ್ನ ಭೇಟಿಯಾಗಿದ್ರು, ಎಲ್ಲರನ್ನೂ ಕೂಡ ಭೇಟಿಯಾಗಿ ಒಂದು ತೀರ್ಮಾನಕ್ಕೆ ಬಂದು ತದನಂತರ ವಿಧಾನಸಭೆ ಒಳಗಡೆ ಅದೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗಲೂ ಕೂಡ ದೂರು ಕೊಡೋ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಟೈಮ್ ಡಿಲೇ ಆಗ್ತಾ ಇದೆ. ಇದಕ್ಕೆ ಇಲ್ಲ ಗುರುವಾರ ಅಂತ ಟೈಮನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಮುನ್ನ ಆಪ್ತ ಸಚಿವರು ಅಂದರೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮಹದೇವಪ್ಪನವರಾಗಿರ್ಬೋದು, ಪರಮೇಶ್ವರ್ ಎಲ್ಲರೂ ಕೂಡ, ಯಾಕೆಂದರೆ ಈಗ ಪರಮೇಶ್ವರ್ ಅವ್ರನ್ನ ಕ್ವಶನ್ ಮಾಡಿದ್ವಿ. ಅಂದರೆ ಆಪ್ತ ಸಚಿವರು ಅಂದ್ರೆ ರಾಜಣ್ಣ ಅವರಿಗೆ ಭಾಳ ಜನ ಆಪ್ತರಿದ್ದಾರೆ, ನಾನು ಕೂಡ ಒಬ್ಬ, ಭಾಳ ಜನ ಇದ್ದಾರೆ, ಯಾರ ಹತ್ರ ಏನು ಹೇಳ್ಕೊಂಡಿದ್ದಾರೋ ಗೊತ್ತಿಲ್ಲ ಅನ್ನೋದು ಕೂಡ ಅವರು ಪರಮೇಶ್ವರ್ ಅವರು ಸ್ಪಷ್ಟಪಡಿಸ್ತಾ ಇದ್ರು. ಹಾಗಾಗಿ ರಾಜಕೀಯ ಕಾರಣಗಳಿಗೋಸ್ಕರ ಆಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಯತ್ನದ ಹಿನ್ನೆಲೆಯಲ್ಲೇ ಇದು ಡಿಲೇ ಆಗ್ತಾ ಇದೆ. ಹಾಗಾಗಿ ಅವ್ರ ಜೊತೆ ಸಭೆಯನ್ನು ನಡೆಸಿ ಚರ್ಚೆ ನಡೆಸಿ ಗುರುವಾರ ರಾಜಣ್ಣ ಅವರು ದೂರು ಕೊಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಗುರುವಾರ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ಗೂ ಮುನ್ನ ದೂರು ಕೊಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಾಂದರೆ ಕ್ಯಾಬಿನೆಟ್ನಲ್ಲಿ ಕೆಲ ಸಚಿವರು ಕೂಡ ಪ್ರಶ್ನೆ ಮಾಡ್ತಾರೆ, ಅಲ್ಲ ನಿಮ್ಮ ಹತ್ರ ಸಾಕ್ಷಿ ಇದೆ ಅಂದಮೇಲೆ ನೀವು ವಿಧಾನಸಭೆಯಲ್ಲಿ ಬಹಿರಂಗವಾಗಿ ಪ್ರಸ್ತಾಪ ಮಾಡಿದ್ದೀರಾ ಅಂದಮೇಲೆ ದೂರು ಕೊಡಬೇಕಲ್ವಾ? ಹಾಗಾಗಿ ಇದು ಸರ್ಕಾರ ಮತ್ತು ನಮಗೂ ಕೂಡ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗೋ ಪರಿಸ್ಥಿತಿ ತಂದೊಡ್ಡಬೇಡಿ. ಹಾಗಾಗಿ ನೀವು ದೂರು ಕೊಡಿ, ತನಿಖೆಯನ್ನು ಯಾವ ಹಂತದಲ್ಲಿ ಮಾಡಿಸ್ಬೇಕು ಮಾಡಿಸಿ ಅನ್ನೋದು ಕೂಡ ಒತ್ತಡ ಹಾಕುವಂಥ ಚಾನ್ಸಸ್ ಇದೆ. ಆ ಕಾರಣಕ್ಕೋಸ್ಕರವಾಗಿ ಕ್ಯಾಬಿನೆಟ್ಗೂ ಮುನ್ನ ರಾಜಣ್ಣ ಅವರು ಒಂದು ಅಂತಿಮ ತೀರ್ಮಾನಕ್ಕೆ ಬಂದು ದೂರು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆಪ್ತ ಸಚಿವರ ಜೊತೆಗಿನ ಸಭೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ರೀತಿ ಸಲಹೆಯನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ಏನಾದ್ರು ರಾಜಣ್ಣ ಅವರು ನಡೆದುಕೊಳ್ತಾರ ಕಾದ್ ನೋಡಬೇಕು. ಮಮತಾ. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.